ಕೆಲಸವನ್ನ ಪ್ರಾರಂಭ ಮಾಡ್ತೀವಿ. ಏನ್ ನರೇಂದ್ರ ಮೋದಿ ಅವರು ಹೇಳಿದ್ರು, ಏನಂತ ಹೇಳಿದ್ರು ಗೊತ್ತಾ ನಿಮ್ಗೆ? ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ, ಮಾಡ್ಬಿಟ್ರೆ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗ್ಬಿಡ್ತದೆ. ಯಾರು ಹೇಳಿದ್ದು? ಮಿಸ್ಟರ್ ನರೇಂದ್ರ ಮೋದಿ. ಮಿಸ್ಟರ್ ನರೇಂದ್ರ ಮೋದಿಜಿ, ಪ್ಲೀಸ್ ಲಿಸನ್ ಟು ಮೀ, ಪ್ಲೀಸ್ ಲಿಸನ್. ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದೀವಿ, ಆದ್ರೆ ರಾಜ್ಯದ ಆರ್ಥಿಕತೆ ಸುಭದ್ರವಾಗಿದೆ. ಮಸ್ಟ್ ಅಂಡರ್ಸ್ಟ್ಯಾಂಡ್. ಮಾಡಿದ್ದೀವಿ, ನುಡಿದಂತೆ ನಡೆದಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು 12 ವರ್ಷ ಗುಜರಾತ್ ಚೀಫ್ ಮಿನಿಸ್ಟರ್, 10 ವರ್ಷ ಈ ದೇಶದ ಪ್ರಧಾನಮಂತ್ರಿ. ಅವರು ಹೇಳದಂತ ಮಾತು ಹಿಂಗೆ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಪ್ರಯತ್ನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ಇವತ್ತು ಈ ದೇಶದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ. ಈ ದೇಶದಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಸಮಸ್ಯೆಗಳಿದಾವಲ್ಲ, ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದಕ್ಕೆ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು. ಪಾಪ ಅವರು ಈಗ ಯಾರು ಕೂಡ ಈ ದೇಶದಲ್ಲಿ ಎಂತದು ಭಾರತ್ ಜೋಡೋ ಮಾಡಿರ್ಲಿಲ್ಲ. ಈಗ ಭಾರತ್ ಜೋಡೋ 2 ಇದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಭಾರತ ನ್ಯಾಯ ಭಾರತ, ನ್ಯಾಯ ಯಾತ್ರೆ. ಯಾಕಂದ್ರೆ ಇನ್ನೂ ನಮ್ಮ ದೇಶದಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಕಿಲ್ಲ. ಎಲ್ರಿಗೂ ನ್ಯಾಯ ಸಿಕ್ಬೇಕು. ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಎಲ್ರಿಗೂ ನ್ಯಾಯ ಸಿಕ್ಬೇಕು. ಅದಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ, ನ್ಯಾಯ ಸಿಕ್ಕಬೇಕು ಈ ವರ್ಗದ ಜನರಿಗೆ ಅಂತ ಹೇಳಿ ಇವತ್ತು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅಂತ್ಯವ್ರ ಕೈಗೆ ಅಧಿಕಾರ ಹೋಗ್ಬೇಕು, ಇಲ್ಲ ನರೇಂದ್ರ ಮೋದಿ ಅವ್ರ ಕೈಗೆ ಅಧಿಕಾರ ಹೋಗ್ಬೇಕಾ? ಅಲ್ಲ, ರಾಹುಲ್ ಗಾಂಧಿ ಅವ್ರ ಕೈಗೆ ಅಧಿಕಾರ ಹೋಗ್ಬೇಕಾ, ನರೇಂದ್ರ ಮೋದಿ ಅವ್ರ ಕೈಗೆ ಹೋಗ್ಬೇಕಾ? ಮತ್ತೆ ನಾವೆಲ್ಲ ಪ್ರಯತ್ನ ಮಾಡ್ಬೇಕಲ್ವಾ? ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಈ ದೇಶಕ್ಕೋಸ್ಕರ, ದೇಶದಲ್ಲಿ ಸಂವಿಧಾನ ರಕ್ಷಣೆ ಮಾಡೋಕ್ಕೋಸ್ಕರ, ದೇಶದ ಬಹುಸಂಸ್ಕೃತಿಯನ್ನು ಉಳಿಸ್ಲಿಕ್ಕೋಸ್ಕರ, ದೇಶದ ಸಾರ್ವಭೌಮತೆಯನ್ನು ಎತ್ತಿಡಲಿಕ್ಕೋಸ್ಕರ, ದೇಶದಲ್ಲಿ ಎಲ್ರಿಗೂ ನ್ಯಾಯ ಕೊಡ್ಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು. ಬಹಳ ಜನ ಸಿದ್ಧಾಂತ ಬಿಟ್ಬಿಟ್ಟು ರಾಜಕೀಯ ಮಾಡಬಾರದು, ಸಿದ್ಧಾಂತ ಇಟ್ಕೊಂಡಿರ್ಬೇಕು. ಮತ್ತೆ ನಾನು ಅದಕ್ಕೆ ಅನೇಕ ಸಾರಿ ಹೇಳ್ತೀನಿ, ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು, ಪ್ರಜಾಪ್ರಭುತ್ವದ ಬಗ್ಗೆ ಕ್ಲಾರಿಟಿ ಇರಬೇಕು, ಸಂವಿಧಾನದ ದೇಶಗಳ ಬಗ್ಗೆ ಕ್ಲಾರಿಟಿ ಇರಬೇಕು, ಸಂವಿಧಾನದ ಪ್ರಿಯಾಂಬಲ್ ಬಗ್ಗೆ ಕ್ಲಾರಿಟಿ ಇರಬೇಕು. ಆಮೇಲೆ ಕೆಲವರು ಹೇಳೋದು ಸಾಫ್ಟ್ ಹಿಂದುತ್ವ ಅನ್ನೋದು. ಏನಾಗಂದ್ರೆ ಸಾಫ್ಟ್ ಹಿಂದುತ್ವ ಅಂದ್ರೆ ಹಿಂದುತ್ವದಲ್ಲಿ ಸಾಫ್ಟ್, ಹಾರ್ಡ್, ಹಿಂದುತ್ವ. ಐ ಆಮ್ ಎನ್ ಹಿಂದುತ್ವ ಬೇರೆ, ಹಿಂದೂ ಬೇರೆ. ನಾವು ಶ್ರೀರಾಮ ಪೂಜೆ ಮಾಡಲ್ವಾ? ಇವ್ರೊಬ್ರೇನಾ ಮಾಡೋದು? ನಾವು ನಮ್ಮ ಊರುಗಳಲ್ಲೆಲ್ಲ ರಾಮ ಮಂದಿರ ಕಟ್ಕೊಂಡಿಲ್ವಾ?
ಭಜನೆ ಮಾಡಲು ರಾಮನ ಭಜನೆ ಮಾಡಲ್ವಾ? ನಾನು ಭಜನೆಗೆ ಹೋಗ್ತಿದ್ದೆ ನಮ್ಮ ಊರಿನಲ್ಲಿ. ಈ ಡಿಸೆಂಬರ್ ಕೊನೆಯ ವಾರದಲ್ಲಿ ಭಜನೆ ಮಾಡೋರು ಯಾವಾಗಲೂ. ನಾನು ಆ ಭಜನೆಯವ್ರ ಜೊತೆ